ಇವತ್ತು ನಂಬಲಿಕ್ಕೇನೆ ಆಗ್ತಾ ಇಲ್ಲ. ನಮ್ಮೂರದು ಫೇಮಸ್ ಡೈವರ್ಸ್ ಕೊಡಿಸುವಂತ ಲಾಯರ್ ಇವತ್ತಿಗೆ 100ನೇ ಕೇಸ್, ಸತ ಸಂಭ್ರಮ. ಆ 100ನೇ ಕೇಸು ಅಂತಿಂತ ಕೇಸಲ್ಲ. ನನ್ನ ಕ್ಲೈಂಟಿಗೆ ನಾನು 1 ಕೋಟಿ ರೂಪಾಯಿ ಕಾಂಪನ್ಸೇಷನ್ ಕೊಡ್ತೇನೆ ಅಂತ ಇವತ್ತು ನಾನೊಂದು ಪ್ರೂವ್ ಮಾಡಿ ತೋರಿಸ್ಬೇಕಿದೆ. ಆದರೆ ನಾನು ಅವ್ರ ಹತ್ರ ಯಾವತ್ತೂ ಒಂದು ದುಡ್ಡಿಗೆ ಆಸೆ ಪಟ್ಟ ವ್ಯಕ್ತಿ ನಾನಲ್ಲ. ಆದ್ರೂ ಒಂದು 20% ಸೈಡಿಗೆ ಇಡ್ಲಿಕ್ಕೆ ಹೇಳಿದ್ದೀನಿ. ನನ್ನ ಜೀವನದಲ್ಲಿ ಯಾವತ್ತೂ ನಾನು ಕೇಸಿನಿಂದ ಓಡಾಡಿದ ವ್ಯಕ್ತಿ ಅಲ್ಲ. ಕೇಸ್ಗಳೇ ನನ್ನನ್ನು ಹುಡ್ಕೊಂಡು ಬರೋದು. ಯಾಕಂದರೆ ನಮ್ಮದು ಟೆಕ್ನಿಕ್ ಆ ಥರ ಇದೆ. ನಾನು ಯಾವತ್ತೂ ಕೂಡ ಈ ಒಂದು ನಮ್ಮ ಲವರ್ಸ್ ಡೇ ದಿವಸ ಎಲ್ಲ ಗಂಡಂದ್ರಿಗೂ ಒಂದೊಂದು ಕಾರ್ಡ್ ಕಳಿಸೋದು. ಅದ್ರಲ್ಲಿ ಜಸ್ಟ್ ಬರೀದಿರೋದು, ಡಿಯರ್ ನೀವು ನನ್ನನ್ನು ಮರ್ತಿದ್ದೀರಾ, ನೀವು ಮರ್ತಿದ್ರು ನಾವು ನಿಮ್ಮನ್ನು ಮರ್ತಿಲ್ಲ ಅಂತ. ಅದೇ ಬಿಡಿ, ಅದರ ನೆಕ್ಸ್ಟ್ ಡೇನೇ ಸ್ಟಾರ್ಟ್. ಹೆಂಡತಿಯರು ಕಾಲರ್ ಪಟ್ಟಿ ಹಿಡ್ಕೊಂಡೇ ನಮ್ಮ ಆಫೀಸಿಗೆ ಕರ್ಕೊಂಡು ಬಂದುಬಿಡ್ತಾರೆ. ಇವತ್ತು ಅದೇ ಥರದ ಕೇಸ್ಗಳು ಬಂದರೆ ಎಲ್ಲದನ್ನೂ ಒಂದು ಕ್ಲಿಯರ್ ಮಾಡಿಬಿಡ್ಬೇಕು. ಓಹೋ, ಅದೇ ಒಂದು ಗ್ರೀಟಿಂಗ್ ಕಾರ್ಡ್ದೇ ಕೇಸ್ ಬಂದಂಗಿದೆ. ಇರ್ಲಿ ಅವ್ರ ಎದುರಿಗೆ ಒಂಚೂರು ನಾವು ಬ್ಯುಸಿ ಇದ್ದಾಗ ಮಾಡಬೇಕು. ಹಲೋ ಅಲ್ಲ, ನಿಮ್ಮ ಸಮಸ್ಯೆ ಏನು? ವಕೀಲ್ರೆ, ಸಮಸ್ಯೆ ಏನು? ಇವರ ನಂಗೆ ನಾಟ ನಂಗೆ ಸಾಕಾಗೋಯ್ತು. ಯಾಕೆ? ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ನೋಡಿ. ಏನ್ ತೋರಿಸಿದ್ರು? ಅದಲ್ಲ ವಕೀಲ್ರೆ, ಇಲ್ಲಿ ಬನ್ನಿ, ನೋಡಿ ಈ ಕಾರ್ಡ್ ನಿನ್ನೆ ಬಂದಿದೆ. ಈ ಕಾರ್ಡಲ್ಲಿ ಏನ್ ಬರ್ದಿದೆ ಗೊತ್ತಾ? ನಮ್ದೇ ಕಾರ್ಡ್. ನನ್ನ ಪರಿಚಯ ಆಯ್ತಾ? ನೀವು ನನ್ನನ್ನು ಮರ್ತಿದ್ರು, ನಾವು ನಿಮ್ಮನ್ನು ಮರ್ತಿಲ್ಲ. ಅದ್ ನಿಮ್ಗೆ ಗೊತ್ತಾಯ್ತು? ಅದಂದ್ರೆ ಇವನ ಮುಖಕ್ಕೆ ಅದಕ್ಕಿಂತ ಜಾಸ್ತಿ ಯಾರು ಬರ್ಲಿಕ್ಕೆ ಚಾನ್ಸ್ ಇಲ್ಲ. ವಕೀಲ್ರೆ, ಇವರು ನನ್ನ ಬೆನ್ನಿನ ಹಿಂದೆ ಆಡುವ ರಂಗಿನಾಟ ನಂಗೆ ಸಾಕೋಗೋಯ್ತು. ನಂಗೆ ಇದು ಬೇಡ, ಇದು ನಂಗೆ ಬೇಡವೇ ಬೇಡ. ಆಯ್ತಮ್ಮ, ನಿಮ್ಗೆ ಬೇಡ ಆದ್ರೆ ತೊಂದ್ರೆ ಇಲ್ಲ. ನಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ. ಅವ್ರೀಗ ಅವ್ರ ತಾಯಿ ಜೊತೆಗೆ ತವ್ರ ಮನೆಗೆ ಹೋಗಿದ್ದಾರೆ. ಅವ್ರು ಬಂದ ಮೇಲೆ ತಿಂತಾರೆ. ಮಾವಿನ ಹಣ್ಣು ಒಳಗಿಡ್ತೇನೆ ನಾನು. ಎಲ್ಲಿದೆ ಮಾವಿನ ಹಣ್ಣು? ಇದು ಬಾಕ್ಸ್ ಅಲ್ಲಿ ತಂದಿದಿರಲ್ಲ. ಅಯ್ಯೋ, ಅದನ್ನ ಸ್ವಲ್ಪ ಬಿಚ್ಚಿ ನೋಡಿ. ಯಾವ ಮಗು ಯಾರು ತರ್ಲಿಕ್ಕೆ? ನಿಂಗೆ ಮಗುವಿಂದನೇ ಸಮಸ್ಯೆ ಆದದ್ದು ವಕೀಲ್ರೆ, ಮಗುವಿಂದನೇ ಸಮಸ್ಯೆ ಆದದ್ದು. ನಂದು ಖಾಲಿ ಒಂದು ಕಾರ್ಡು ಬಂದದ್ದಕ್ಕೆ ನನ್ನನ್ನು ನಾಯಿ ಹೇಳ್ಕೊಂಡು ಬಂದ ಹಾಗೆ ನನ್ನ ಇಲ್ಲಿ ಎಲ್ಲ ರಾಧ ಅಂತ ಮಾಡಿದ್ಲಲ್ಲ ವಕೀಲ್ರೆ. ಇಲ್ಲಿ ಬನ್ನಿ ವಕೀಲ್ರೆ, ಈ ಮಗುವಿಂದ ಏನೆಲ್ಲ ಸಮಸ್ಯೆ ಆಗಿದೆ ಗೊತ್ತುಂಟ? ಏನಾಗಿದೆಪ್ಪ? ಇವಳು ಪ್ರೆಗ್ನೆನ್ಸಿಯಿಂದ ಮೊನ್ನೆ ಮಗು ಹುಟ್ಟುವವರೆಗೆ ನಾನು ಖರ್ಚು ಮಾಡಿದವ ನಾನು ವಕೀಲ್ರೆ. ಮೊನ್ನೆ ಮಗುವಿನ ನಾಮಕರಣಕ್ಕಂತ ಒಂದು 50 ಜನ ಮನೆಗೆ ಬಂದಿದ್ರು ವಕೀಲ್ರೆ. ಎಲ್ಲ ಬಂದವರು ಊಟ ಮಾಡಿ ಮಗುವನ್ನು ನೋಡಿ ಹೇಳುದೆಂತ, ಮಗು ನಿನ್ನಾಗೆ ಇಲ್ಲ, ಮಗು ಅವರ ತರ ಇದೆ, ಮಗು ಇವರ ತರ ಇದೆ ಹೇಳುದು ವಕೀಲ್ರೆ. ನೋಡಪ್ಪ, ಎಲ್ರೂ ಮಗುವನ್ನು ನೋಡಿದ ತಕ್ಷಣ ಅದು ಹೇಳುದು ಈಗ ಮಾಮೂಲಿ. ಅದು ಮಗು ತಂದೆ ತರ ಅಲ್ಲ, ಅವರ ಮಾವನ್ ತರ, ಅತ್ತೆ ತರ, ಅಣ್ಣನ್ ತರ ಕಾಮನ್ ಅದು. ಹೇಳಿ ಅವ್ರು ಸ್ವಲ್ಪ. ವಕೀಲ್ರೆ, ರಕ್ತ ಸಂಬಂಧಕ್ಕೆ ಹೋಲಿಸಿದ್ರೆ ಓಕೆ ವಕೀಲ್ರೆ, ಇದು ಹಾಗಲ್ಲ ವಕೀಲ್ರೆ. ಬಂದವರು ಹೀಗೆ ಮಗುವನ್ನು ನೋಡುದು ವಕೀಲ್ರೆ, ಮಗುವಿನ ಮೂಗುಂಟಲ್ಲ ಸೇಮ್ ಬೆಳಿಗ್ಗೆ ಪೇಪರ್ ಹಾಕೋನ ಹುಡುಗನ ತರಾನೇ ಹೇಳುದು ವಕೀಲ್ರೆ. ಕಣ್ಣು ವಕೀಲ್ರೆ, ಕಣ್ಣು ರಾತ್ರಿ ವಾಚ್ಮ್ಯಾನ್ ಇದ್ದಾನಲ್ಲ ಒಂದೇ ಕಣ್ಣು ಅಂತ ಹೇಳುದು ವಕೀಲ್ರೆ. ಅದು ಬಿಡಿ ವಕೀಲ್ರೆ, ಒಂದು ಇದು ಕೂಡ ವಕೀಲ್ರೆ. ಯಾವ್ದದು? ಕೈ ಬೆರಳು ವಕೀಲ್ರೆ. ಮೊನ್ನೆ ಎಲೆಕ್ಷನ್ಗೆ ಪ್ಯಾಂಪ್ಲೆಟ್ ಕೊಡ್ಲಿಕ್ಕೆ ಅಂತ ಒಬ್ಬ ಬಂದಿದ್ದ, ಕೈ ಬೆರಳು ಕೂಡ ಸೇಮ್ ಅವಂತಾರಂತೆ ಹೇಳುದು ವಕೀಲ್ರೆ. ಅದು ಬಿಡಿ ವಕೀಲ್ರೆ, ಮೊನ್ನೆ 3 ದಿವಸದಿಂದ ಮಗು ಕಂಟಿನ್ಯೂ ಆಳ್ತಾ ಇತ್ತು. ನಮ್ಮ ಮನೆ ಹತ್ರದೊಂದು ಮುದುಕಿ ಬಂತು. ಮುದುಕಿ ಇದು ಮಗುವನ್ನು ನೋಡಿದ್ದು, ಇದು ಮಗು ಕಂಟಿನ್ಯೂ ಆಳ್ತಾ ನೋಡಿದ್ರೆ ಸೇಮ್ ಆ ಮಜಾ ಭಾರತದಲ್ಲಿ ವಟ 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 ಅಂತ ಮಾತಾಡ್ತಾನಲ್ಲ, ಸೇಮ್ ನಿರಂಜನ್ ತರನೇ ಅಂತ ಹೇಳುದು ವಕೀಲ್ರೆ. ಬಿಡಿ ವಕೀಲ್ರೆ, ಇಡೀ ಮಗುವಿನ ಬಾಡಿಯಲ್ಲಿ ಒಂದು ಕೂದಲು ಕೂಡ ನಂತರ ಉಂಟಂತ ಹೇಳಿದ್ರೆ ಬೇಸರ ಇಲ್ಲ ವಕೀಲ್ರೆ. ಆ ಕೂದಲು ಕೂಡ ಅವರ ತರ ಉಂಟಂತೆ ವಕೀಲ್ರೆ. ಮತ್ತೆ ಅವರು ನೋಡಿದ್ರೆ ಯಾವತ್ತೂ ಬಿಸಿ ಇದೇನಂತ ಹೇಳ್ತಾ ಇರ್ತಾರೆ. ಮೊನ್ನೆ ವಕೀಲ್ರೆ, ಮೊನ್ನೆ ಒಂದು ಹೇಳದೆ ಮಧ್ಯಾಹ್ನ ನಾನು ಮನೆಗೆ ಬಂದೆ ವಕೀಲ್ರೆ. ಮನೆಗೆ ಬರ್ತೇನೆ ವಕೀಲ್ರೆ, ಅಂಗಳದಲ್ಲಿ ಶೂ ಉಂಟು ವಕೀಲ್ರೆ, ಶೂ. ಇವಳ ಹತ್ರ ಕೇಳಿದೆ ವಕೀಲ್ರೆ, ಯಾರು ಬಂದದ್ದು ಇವಳು ಹೇಳಲಿಕ್ಕೆ ತಯಾರಿಲ್ಲ ವಕೀಲ್ರೆ. ಕೇಳಿ ವಕೀಲ್ರೆ, ಯಾರು ಬಂದದ್ದು? ಈ ಗ್ರೌಂಡ್ ಅಲ್ಲಿ ಆಟ ಆಡ್ಲಿಕ್ಕೆ ಸ್ಪೋರ್ಟ್ಸ್ ಶೂ ಹಾಕೊಂಡು ಬಂದ ಅಂತ ಆಟಗಾರ ಯಾರಮ್ಮ ಅವನು? ಅಯ್ಯೋ ವಕೀಲ್ರೆ, ಯಾರು ಬರ್ಲಿಲ್ಲ, ಅದ್ ನಮ್ಮನೆ ನಾಯಿ. ನೋಡಿ ವಕೀಲ್ರೆ, ಅವಳಿಗೆ ನಾಯಿದ್ದು ಟಚ್ ಉಂಟು. ಯಾಕೆ ಮಾತಾಡ್ತಾ?
ಅಲ್ಲ ವಕೀಲ್ರೆ, ನನ್ನ ನೋಡ್ಲಿಕ್ಕೆ ಅಂತ ಬರುವಂತದ್ದಾದ್ರೆ ಯಾರಾದ್ರೂ ಶೂಸ್ ಅಲ್ಲೇ ಬಿಟ್ಟು ಬರ್ತಾರಾ? ರೀ, ಐ ಲವ್ ಯು. ಲವ್ ಯು ಟು. 2 ವರ್ಷದಿಂದ ನೀವು ನನ್ನ ಫೋಟೋನೇ ನಿಮ್ಮ ಮೊಬೈಲಲ್ಲಿ ಸ್ಕ್ರೀನ್ ಸೇವರ್ ಆಗಿ ಹಾಕೊಂಡಿದ್ದೀರಲ್ಲ, ನಾನಂದ್ರೆ ಅಷ್ಟೊಂದು ಇಷ್ಟನಾ? ನನಗೆ ಚೇಂಜ್ ಮಾಡಕ್ ಬರಲ್ಲ. ಬೈಲ್ ಕೂತ್ಕೋ. ಇದು ಇಂಪೋರ್ಟೆಡ್ ಸೋಫಾ ಪೀಕೆ, ಮೆಲ್ಲ ಕೂತ್ಕೋಬೇಕು. ಅಯ್ಯೋ, ಮತ್ತೆ ಹೋಗಿತ್ತಲ್ವಾ? ಪೀಕೆ, ನನಗೆ ಡ್ಯಾನ್ಸ್ ಮಾಡಿ ಸುಸ್ತಾಗಿದೆ, ಒಂದ್ ಲೋಟ ಜ್ಯೂಸ್ ತಗೊಂಡ್ ಬರ. ಅಯ್ಯೋ, ನನ್ನ ಕೈ ಕಾಲು ನೋವಿದ್ದಾಗ್ಲೇ ನೀವು ಕೆಲಸ ಹೇಳ್ತೀರಲ್ಲಪ್ಪ. ಪೀಕೆ, ಹಾಗಾದ್ರೆ ಇದೇ ರೈಟ್ ಟೈಮು. ಯಾವ್ದಕ್ರಿ? ಯಾರನ್ನಾದ್ರೂ ಇಟ್ಕೊಳ್ಳೋಣ. ಕೆಲಸ ಮಾಡಕ್ ಇಟ್ಕೊಂಡ್ರೆ ನಿನ್ಗೆ ಹೆಲ್ಪ್ ಆಗುತ್ತೆ ಚೀನಾ. ಏನು ಬೇಕಾಗಿಲ್ಲ. ಯಾಕೆ? ನೀವೆಂತ ಜೋಲ್ ಪಾರ್ಟಿ ಅಂತ ನನಗ್ ಗೊತ್ತಿಲ್ವಾ? ಹೆಂಗೆ ಹೇಳ್ತೀಯಾ? ಈ ಮನೆಗ್ ಮೊದ್ಲು ನಾನು ಕೆಲ್ಸದೊಳಗೆ ಬಂದಿದ್ದು. ಮರ್ತು ಬಿಟ್ಟಿದ್ದೆ. ಪೀಕೆ, ಮೂಗ್ಬಿಟ್ಟು ಹಾಕ್ಸ್ಕೊಂಡಿದ್ಯಾ? ಮೂಗ್ನ ವಾಲ್ ಮಾಡ್ಸಿದ್ಯಾ? ಇಲ್ಲ, ಕ್ಲೀನ್ ಮಾಡ್ಸಿದೀನಿ. ಅಯ್ಯೋ, ಎಲ್ಲ ಗಲೀಜ್ ಮಾಡ್ಬಿಟ್ರಲ್ರಿ. ಸಾರಿ ಚಿನ್ನ, ಮೇಲೆ ಹೇಳೋ. ಹೆಂಗ್ ಕಾಣಿಸ್ತಿದ್ದೀನಿ? ನಿಜ ಹೇಳ ಸುಳ್ಳು ಹೇಳ? ಹಾ, ಮೊದ್ಲು ಸುಳ್ಳು ಹೇಳಿ. ಹೀಗೆ ಸಖತ್ತಾಗಿದೆ ಕಡೆ. ಇವಾಗ ನಿಜ ಹೇಳಿ. ಬುಕ್ಕಿಲ್ದಿರೋ ಟ್ರಂಕ್ಗೆ ಇತ್ತಾಳೆ ಬೀಗ ಸಿಗಾಕ್ತಂಗಿದೆ. ಯಾವಾಗ್ಲೂ ಇದೇ ಮಾಡ್ತೀರಾ? ಹೇಳಕ್ಕೆ ಮರ್ತೋಯ್ತು. ಮೊನ್ನೆ ನಿಮ್ ಸಂಬಂಧಿಕರ ಮದ್ವೆಗೆ ಹೋಗಿದ್ನಲ್ಲ, ಅಲ್ಲಿ ಯಾರು ಗುರ್ತಿಡ್ದು ಮಾತಾಡ್ಸಿಲ್ಲ ರೀ. ಎಷ್ಟು ಬೇಜಾರಾಯ್ತು ಗೊತ್ತಾ? ಹೋಗ್ಲಿ ಬಿಡು, ಒಳ್ಳೇದಾಯ್ತು. ಆದ್ರೆ ನಿಮ್ ಫ್ರೆಂಡ್ ಅಂತೂ ನನ್ನ ಕರ್ದು ಮಾತಾಡಿಸ್ಬಿಟ್ರು. ಎಷ್ಟು ಖುಷಿ ಆಯ್ತು ಗೊತ್ತಾ? ಮೋಸ್ಟ್ಲಿ ಅವನು ಗೊಬ್ಬರ ಕಾಲನೇ ಇರ್ಬೇಕು ಕಣೆ. ಅದ್ ಹೆಂಗ್ರಿ ಅಷ್ಟ್ ಕರೆಕ್ಟ್ ಆಗಿ ಹೇಳ್ತೀರಾ? ನನ್ನ ಮಗ ಮೊದ್ಲೇ ಸ್ಕ್ರಾಪ್ ಡೀಲರು. ಸ್ಕ್ರಾಪ್ ಕೊಳ್ಳ ಬೇಗ ಐಡೆಂಟಿಫೈ ಮಾಡ್ತಾನೆ. ನಾನು ಹೋಗಿ ನೋಡ್ತೀನಿ. ಆಂಟಿ ಬಂದು ಆಂಟಿ, ಆಂಟಿ ಬಂದು ಆಂಟಿ, ಆಂಟಿ ತುಂಬ ತುಂಟಿ, ಆಂಟಿ ತುಂಬ ತುಂಟಿ. ಏಜ್ 10 to 20, ಏಜ್ 10 to 20. ಪಾರ್ಟಿಯಲ್ಲಿ ಒಂಟಿ, ಪಾರ್ಟಿಯಲ್ಲಿ ಒಂಟಿ. ಹಾಯ್ 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 ಪೀಕೆ. ಹಾಯ್. ನಾನ್ ಬಂದೆ. ಯಾರ್ ಬರಕ್ ಹೇಳಿದ್ರು? ನಿನ್ ಗಂಡ. ಜೋಕ್ ಬಡ್ದೆ ಜೋಕ. ಏನ್ ಗೊತ್ತಾ, ಮನೇಲಿ ಸಾಂಬಾರ್ ಮಾಡಕ್ ಇಟ್ಟಿದ್ನ. ಸಾಂಬಾರ್ಗೆ ಕರಿಬೇವು ಹಾಕ್ಬೇಕು, ಬೇವಿನ ಸೊಪ್ಪು ಹಾಕ್ಬೇಕು ಅಂತ ಕನ್ಫ್ಯೂಸ್ ಇತ್ತು. ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ತುರ್ಕೆ ಸೊಪ್ಪು ಹಾಕ್ಬಿಡು. ಬೇಡ, ನುಗ್ಗೆ ಸೊಪ್ಪು ಹಾಕಿ. ಪೀಕೆ, ನಿನ್ ಸೀರೆ ಎಷ್ಟು ಚೆನ್ನಾಗಿದೆ, ಎಲ್ಲಿ ತಗೊಂಡೆ? ಮೆಜೆಸ್ಟಿಕ್. ರೀ, ಫ್ರಾನ್ಸ್ ಇಂದ ತಂದಿರೋದು. ಹೌದಾ? ತುಂಬಾ ಚೆನ್ನಾಗಿದೆ ಕಡೆ. ನಿನ್ ಗಂಡನ್ ಬೈಸಿಪ್ಸ್ ನೋಡಿ ಎಷ್ಟ್ ಚೆನ್ನಾಗಿದೆ. ನಿನ್ ಗಂಡನ್ ಬೈಸಿಪ್ಸೇ ಹೆಂಗಿದೆ ಅಂದ್ರೆ ಇನ್ನು ಸಿಕ್ಸ್ ಪ್ಯಾಕ್ ಎಷ್ಟ್ ಚೆನ್ನಾಗಿರ್ಬೇಡ ಅಂದೆ. ಆಂಟಿ, ನಿಮ್ ಗಲ್ಲನೇ ಎಷ್ಟು ಚೆನ್ನಾಗಿದೆ, ಇನ್ ನಿಮ್ಮ ಹಲ್ಲೆಷ್ಟು ಚೆನ್ನಾಗಿರ್ಬೇಡ. ಗುಡ್ಕ ತಿಂತೀರಾ? ನಿಮ್ ಮೂಗ್ ನೋಡಿ ಎಷ್ಟ್ ಚೆನ್ನಾಗಿದೆ. ನಾನು ಹೇಳ್ರಿ ಈ ಕಡೆ. ಅಯ್ಯೋ ದೇವ್ರೇ, ಮರ್ತೇ ಬಿಟ್ಟಿದೆ ಕಡೆ. ಏನು? ಮನೆ ಎಲ್ಲ ಫುಲ್ ಚೇಂಜ್ ಮಾಡ್ಬಿಟ್ಟಿದ್ಯಾ? ಚೇಂಜ್ ಮಾಡಿದೀನಿ. ಸೋಫಾ ಕೂಡ ಚೇಂಜ್ ಮಾಡಿದೀನಿ. ಫ್ರಿಡ್ಜ್ ಅನ್ನು ಚೇಂಜ್ ಮಾಡಿದೀನಿ. ಟಿವಿ ಕೂಡ ಚೇಂಜ್ ಮಾಡ್ತೀನಿ. ರೋಫ್ ಅನ್ನು ಚೇಂಜ್ ಮಾಡ್ತೀನಿ. ಗೋಡೆ ಕೂಡ ಚೇಂಜ್ ಮಾಡ್ತೀನಿ. ನಿನ್ ಗಂಡನ್ನು ಚೇಂಜ್ ಮಾಡ್ತೀನಿ. ನಾ ಇಟ್ಕೊತೀನಿ ಬಿಡು. ಜೋಕ್ ಬಡ್ದೆ ಜೋಕ. ಅವಾಗ್ಲಿ ತ ನಿತ್ಕೊಂಡೇ ಮಾತಾಡ್ತಿದೀವಲ್ವಾ, ಕುತ್ಕೋತೀನಿ. ಇಂಪೋರ್ಟೆಡ್ ಸೋಫಾ ತುಂಬಾ ಕಾಸ್ಟ್ಲಿ. ನಾವೇ ಅವಾಗ ಕೂರ್ತೀವಿ. ಹೌದಾ? ನಾನೆಲ್ಲ ಅಡಿಗೆ ಹಾವು ಹಾಕೊಂಡ್ಬಿಟ್ಟಿದ್ದೆ. ಏನು ಬೇಸ್ ವಾಯ್ಸಲ್ಲಿ ಮಾತಾಡ್ತಿದ್ದೀರಾ? ಬೈಕೆ ಗಾಗ ಒಳಗಡೆ ಇರೋ ಹುಡುಗ ಆಚೆ ಬಂದ್ಬಿಟ್ಟಿದ್ದ. ಜೋಕ್ ಬಡ್ದೆ ಜೋಕ. ಈ ಗ್ಲಾಸ್ ನೋಡಿ ಎಷ್ಟು ಉದ್ದ ಇದೆ. ಮುಟ್ಬೇಡಿ, ಫಿಂಗರ್ ಪ್ರಿಂಟ್ಸ್ ಆಗ್ಬಿಡುತ್ತೆ. ಪೀಕೆ, ಮನೆಗೆ ಬಂದಿರೋ ಗೆಸ್ಟ್ ನಿಲ್ಸ್ ಮಾತಾಡ್ಸ್ತಾ ಇದ್ದಿಲ್ಲ, ಕೋರ್ಸ್ ಮಾತಾಡ್ಸೋ. ಇದ್ರ ಮೇಲೆ ಕೂರ್ಬೇಕಾ? ಅಯ್ಯೋ, ನಮ್ಮನೆ ನಾಯಿನು ಅದ್ರ ಮೇಲೆ ಕೂತ್ಕೊಳ್ಳೋದು. ಅಚ್ಚಾ, ನೀನೇ ಕೂರ್ತಿ ಅಂದ್ಮೇಲೆ ನಾನು ಕೂರೋದ್ರಲ್ಲಿ ಅರ್ಥ ಇದೆ ಬಿಡು. ಜೋಕ. ಪೀಕೆ, ಹೋಗಿ ಇವ್ರಿಗೆ ಲೈಮ್ ಜ್ಯೂಸ್ ತಗೊಂಡ್ ಬಾ. ಅಯ್ಯಯ್ಯೋ, ಲೈಮ್ ಜ್ಯೂಸ್ ಅಲ್ಲ, ಏನು ಬೇಡಪ್ಪ. ಒಂದು ಮ್ಯಾಂಗೋ ಜ್ಯೂಸ್, ಒಂದು ಆಪಲ್ ಜ್ಯೂಸ್, ಒಂದು ಕರ್ಬೂಜ ಇಸ್ಕೊಡ್ತೀಯಾ? ಜೋಕ್ ಬಡ್ದೆ ಜೋಕ. ಏನ್ ನಿಂತ ಇದೆಯಾ? ಕುತ್ಕೋ ಅಂದೆ. ಆಂಟಿ, ಸಾರಿ ಅಂದಂಗೆ ನಿಮ್ ಹೆಸರೇನು?
ನನ್ನ ಹೆಸರ ಸಿ ಬೋಸಿ ಅಂತ. ಬೋಸಿನ ಬೋಸಿ ಅಲ್ಲ, ಸಿಲ್ಕ್ ಬೋರ್ಡ್ ಶಿವಮ್ಮ ಅಂತ. ನಿಮ್ಗೊಂದು ಗೊತ್ತಾ? ಏನು? ನಂಗ್ ಮದ್ವೆ ಆಗಿ 3 ತಿಂಗಳಾಯ್ತು. ನಿಮ್ ಗಂಡ ಹೆಂಗೆ? ಮಗು ತರ ಹಾಲ್ ಕುಡಿದ್ಬಿಟ್ಟು ಮಕ್ಕಂಬಿಡ್ತಾನೆ. ಸಿ ಬೋಸಿ ಅವ್ರೆ, ನಿಮ್ಗೆ ಎಷ್ಟು ಜನ ಮಕ್ಕಳು? ನಂಗೆ 2, ನನ್ ಗಂಡಗ್ 3. ನಿಂಗೆ 2 ಬೇಕಾ? ಏನದು ಎರಡೆರಡು ಅಂತ ಮಾತಾಡ್ತಿದ್ದೀರಾ? ನಿಮ್ ಮನೆಯವರು 2ನೇ ಮದ್ವೆ ಆಗ್ತಾರಂತೆ. ಜೋಕ್ ಬರ್ದೆ ಜೋಕ. ಅಯ್ಯಯ್ಯೋ ಜ್ಯೂಸ್ ಬಂದೇ ಬಿಡ್ತ. ಏನಾಯ್ತಮ್ಮ? ಮುಟ್ಬೇಡಿ, ಎಲ್ಲಾನು ಇಂಪೋರ್ಟೆಡ್. ಯಾವ್ದು ಮುಟ್ಬಾರ್ದು. ಹೌದಾ? ಮತ್ ನಾನ್ ಹೆಂಗ್ ಕುಡಿಬೇಕು ಮುಟ್ಟೆ? ಮತ್ ಅದೆಲ್ಲ ಏನಕ್ಕೆ ತಂದಿದ್ದೀರಾ? ನೀವು ತೋರ್ಸೋಣ ಅಂತ ತಂದೆ. ತೋರ್ಸಕ್ಕಷ್ಟೇ, ಮುಟ್ಟಕ್ಕೇನಿಲ್ವಾ? ಸರಿ ಬಿಡು. ಯಾಕೆ ಗಂಟ್ಲಿಗೆ ಏನಾಯ್ತು? ಅದೇ ಗಂಟ್ಲಕ್ಕೋ ಗರ್ರ ಗರ್ರ ಅಂತ ಇದೆ. ಒಂಚೂರು ಬೆಲ್ಲ ತಂದು ಕೊಡ್ತೀಯಾ? ಬಟ್ಟೆ ನೋಡಿ ಚೆನ್ನಾಗಿದೆ ಅಂದೆ. ನಿಮ್ ಬಟ್ಟೆನೂ ಚೆನ್ನಾಗಿದೆ ನೋಡು. ಇದೆಯಲ್ಲ, ಇದು ಸಿಲ್ಕು, ಇದು ಪಾಲಿಸ್ಟರ್, ಇದು ಕೂಡ ಸಿಲ್ಕು. ಇದು ಬೋರ್ಡಾ? ಇದು ಬೋರ್ಡ್. ಏನ್ ಮಾತಾಡ್ತಿದ್ದೀರಾ? ನಿಮ್ ಮನೆಯವರು ನಂಗೆ ಸೀರೆ ಉಡ್ತಾರಂತೆ. ಜೋಕ್ ಬರ್ದೆ ಜೋಕ. ಶಿವಮ್ಮ, ಇದು ಬೆಲ್ಲನ? ನಾನೆಲ್ಲ ಸಕ್ಕರೆ ಹಳ್ಳ ಅನ್ಕೊಂಡ್ಬಿಟ್ಟೆ. ಅಲ್ಲ, ನಾನು ಬಂದಾಗಿಂದ ಕೇಳ್ಬೇಕು ಅಂತ ಅನ್ಕೊಂತಿದ್ದೀನಿ. ಮನೇಲಿರೋ ಐಟಮ್ನ ಒಂದು ಮುಟ್ಟಕ್ಕೆ ಬಿಡ್ತಾ ಇಲ್ವಲ್ಲ, ಯಾಕೆ? ಎಲ್ಲಾನು ಇಂಪೋರ್ಟೆಡ್, ಫಾರಿನ್ ಇಂದ ತಂದಿರೋದು. ನಾವೇ ಅವಾಗ ಹೋಗ್ಬಿಡ್ತೀವಿ. ನಾನು ಅದಕ್ಕೆ ಈ ಮನೇಲಿ ಯಾವ ವಸ್ತುನು ಮುಟ್ಟಕ್ಕೆ ಬಿಡಲ್ಲ. ಅಷ್ಟೇ ಯಾಕೆ, ನನ್ನ ಗಂಡನ್ಗೆ ಮುಟ್ಟಕ್ ಬಿಡಲ್ಲ. ಮಕ್ಕಳಾಗಿದಾವ? ಇಲ್ಲ. ಹೆಂಗಾಗ್ತವೆ ಮಕ್ಳು? ಹೆಂಗಾಗ್ತವಮ್ಮ? ಅಲ್ಲ, ಮನೇಲಿರೋ ಐಟಮ್ನ ಒಂದು ಮುಟ್ಟಕ್ಕೆ ಬಿಡ್ತಾ ಇಲ್ವಲ್ಲ, ಮಕ್ಳೆಲ್ಲಿ ಆಗ್ತವೆ? ನಾನು ಬಂದಾಗಿಂದ ನೋಡ್ತಾ ಇದೀನಮ್ಮ. ಅಲ್ಲ, ತುಂಬಾ ನೋಡಿದೀನಿ ನಾನು. ನನ್ನ ಹತ್ರ ಇಟ್ಕೊಬೇಡ ಆಯ್ತಾ? ಯಾರು ಕಟ್ಸ್ತಿರೋ ಮನೆ ನೀನೇನ್ ಕಟ್ಸಿಲ್ಲಮ್ಮ ಅಲ್ವಾಕ? ರಚಿತಕ್ಕ ನಿನ್ನೆ ಮಾತಾಡ್ತಿರೋದು ನೋಡಮ್ಮ. ನೀನು ನೋಡಿದ್ಯಾ, ನಾನು ನೋಡಿದೀನಿ. ಯಾರು ಮನೆ ಕಟ್ಸ್ತಿರೋ ಮನೆ ಈಗೇನ್ ಕಟ್ಸಿರೋ? ಇನ್ಯಾವತ್ತು ನನ್ ಮನೆ ಕಡೆ ಬರ್ಲೇಬೇಡ. ಯಾವ ವಸ್ತುನು ಮುಟ್ಟಕ್ಕೆ ಬಿಡಲ್ಲ. ಅಳ್ಬೇಡ ಚಿನ್ನ, ಒಳ್ಳೆ ಮಕ್ಕಳಾಗಲ್ಲ ಅಂದ್ಬಿಟ್ಲು ರೀ. ಯಾವ್ದೋ ಬೀದಿ ನಾಯಿ ಬೊಗಳ್ತು ಅನ್ಕೋ. ಮತ್ತೆ ಅವಳೆ ಬಂದು ಅನ್ಸುತ್ತೆ. ಯಾಗರ್ಸ್ ಎದೆ ಓದಿ. ತೋಬರೆ ತೋಬ 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 ಅರ್ಜುನ ಅನ್ನುತ್ತಾರೆ ನನ್ನ. ತೋಬರೆ ತೋಬ 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 ಅದ್ಭುತ ಅನ್ನುತ್ತಾರೆ ನನ್ನ. ಒಬ್ಬನೇ ರಬ್ಬ 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 ಅರ್ಜುನ 5 ಕೋಟಿ ಗೊಬ್ಬ ಬಂದರೆ ಹಬ್ಬ. ಸರ್, ನನ್ನ ಹೆಸರು ಕಣ್ಗುಡ್ಡೆ ಕಾಂತು ಅಂತ. ಕಡಿಪಿಡಿ ಕಾಂತ ಅಲ್ಲ ಸರ್, ಕಣ್ಗುಡ್ಡೆ ಕಾಂತು ಅಂತ, ಕ್ಯಾಮ್ರಾಮ್ಯಾನ್. ಸೋ ನೈಸ್. ಸರಿ, ಕಣ್ಗೇನಾಯ್ತು? ಕಣ್ಗುಡ್ಡೆನ ಯಾರಿಗೆ ಕೊಟ್ರಿ? ಸರ್, ಮಜಾ ಭಾರತದಲ್ಲಿ ಸುಷ್ಮಿತಾ ಅಂತ ಒಬ್ಳು ಆರ್ಟಿಸ್ಟ್ ಇದ್ದಾಳೆ ಸರ್. ಅವಳಿಗೆ ಟೈಟ್ ಕ್ಲೋಸ್ ಅಪ್ ಇಡಕ್ ಹೇಳಿದ್ರು ಸರ್. ಇಟ್ಟೆ ಸರ್. ಒಂದು ಸಣ್ಣ